ಚಪ್ಪಾಳೆಯನ್ನು ಹೊಡಿರಿ. ಈ ದಿನ ಶಾಲೆಯಲ್ಲಿ ನಿಮಗೋಸ್ಕರ ಒಂದು ಹಬ್ಬದ ವಾತಾವರಣವನ್ನು ಸೃಷ್ಟಿ ಮಾಡಿದ್ದಾರೆ ಇಲಾಖೆಯವರು. ನೀವೆಲ್ಲರೂ ಕೂಡ ಮಕ್ಕಳು ಸಂತಸದಾಯಕವಾಗಿ ಶಾಲೆಗೆ ಬಂದಿದ್ದೀರಾ. ನಿಮ್ಗೆಲ್ರಿಗೂ ಕೂಡ ಇಲಾಖೆ ಪರವಾಗಿ ಧನ್ಯವಾದಗಳನ್ನು ನಾನು ಸಲ್ಲಿಸ್ತಾ ಇದ್ದೀನಿ. DVG ಸರ್ಕಾರಿ ಕನ್ನಡ ಹಾಗೂ ಆಂಗ್ಲ ಮಾಧ್ಯಮದ ಶಾಲೆಯ ಗೌರವಾನ್ವಿತ ಮುಖ್ಯ ಶಿಕ್ಷಕರಾಗಿರ್ತಕ್ಕಂತಹ ಸೊಣ್ಣಪ್ಪ ಸಾರ್ ಅವರೇ, ಈ ಶಾಲೆಯ ಎಲ್ಲ ಸಿಬ್ಬಂದಿ ವರ್ಗದವರೇ, ಎಲ್ಲ ಪೋಷಕ ಮಿತ್ರರೇ, SDMC ಅಧ್ಯಕ್ಷರೇ, ಸದಸ್ಯರೇ ಹಾಗೂ ಈ ಶಾಲೆಯ ಕೇಂದ್ರ ಬಿಂದುಗಳಾಗಿರ್ತಕ್ಕಂತಹ ಪ್ರೀತಿಯ ಮಕ್ಕಳೇ ಹಾಗೂ ಸಮೂಹ ಮಾಧ್ಯಮದವರೇ ಹಾಗೂ ನನ್ನ ಎಲ್ಲ ಆತ್ಮೀಯ ಮಿತ್ರರೇ, ನಮ್ಮ ನಗರಸಭೆಯ ಕೌನ್ಸಿಲರ್ ಆಗಿರ್ತಕ್ಕಂತಹ ಜಬಿ ಅವರೇ, ECO ಮಣಿ ಮೇಡಮ್ ಅವರೇ ಹಾಗೂ ಎಲ್ಲ ನನ್ನ ಆತ್ಮೀಯ ಮಿತ್ರರೇ, ಇವತ್ತಿನ ದಿನ DVG ಶಾಲೆಯಲ್ಲಿ ಶಾಲಾ ಪ್ರಾರಂಭೋತ್ಸವವನ್ನು ಇಲಾಖೆಯ ಒಂದು ಮಾರ್ಗದರ್ಶನದಂತೆ ನಮ್ಮ ಸೊಣ್ಣಪ್ಪ ಸರ್ ಅವರು ಅದ್ಧೂರಿಯಾಗಿರ್ತಕ್ಕಂತಹ ಚಾಲನೆ ನೀಡಿದ್ದಾರೆ. ಅವರಿಗೆ ಮತ್ತೊಮ್ಮೆ ನಾನು ಕೃತಜ್ಞತೆಗಳನ್ನು ನಮ್ಮ ಇಲಾಖೆ ಪರವಾಗಿ ಸಲ್ಲಿಸ್ತಾ ಇದ್ದೀನಿ. ಪ್ರೀತಿಯ ಮಕ್ಕಳೇ, ಏನು ನೀವು ಸುಮಾರು 2 ತಿಂಗಳಿಗಿಂತ ಹೆಚ್ಚಿನ ದಿನ ನೀವು ಮನೆಯಲ್ಲಿ ಬೇಸಿಗೆ ರಜೆಯನ್ನು ಕಳೆದ್ರಿ, ಇನ್ನೂ ರಜೆಯ ಗುಂಗಿನಲ್ಲಿ ಇದ್ದೀರಾ. ಇವತ್ತಿನಿಂದ ನೀವು ರಜೆಯ ಗುಂಗಿನಿಂದ ಹೊರಗಡೆ ಬರಬೇಕಾಗತ್ತೆ. ಏನು ನಿಮ್ಮ ಮುಂದಿನ ಒಂದು ಶೈಕ್ಷಣಿಕ ವರ್ಷ ಇವತ್ತಿಂದ ಪ್ರಾರಂಭ ಆಗಿದೆ. ನೀವೆಲ್ಲರೂ ಕೂಡ ಸಕ್ರಿಯವಾಗಿ ಇವತ್ತಿಂದನೇ ಕಲಿಕೆಯಲ್ಲಿ ನೀವೆಲ್ಲರೂ ಕೂಡ ಭಾಗವಹಿಸಬೇಕು. ಅಷ್ಟೇ ಅಲ್ಲ, ನಿರಂತರವಾಗಿ ನೀವು ಪ್ರತಿದಿನ ಶಾಲೆಗೆ ಬರಬೇಕು. ಏನು ಶಿಕ್ಷಕರು ನಿಮಗೆ ಮಾರ್ಗದರ್ಶನವನ್ನು ನೀಡ್ತಾರೆ, ಆ ಮಾರ್ಗದರ್ಶನವನ್ನು ಪಡೆದು ನಮ್ಮ ಭಾರತ ದೇಶದ ಮುಂದಿನ ಭವ್ಯ ಪ್ರಜೆಗಳಾಗಿ ಆಗಬೇಕು. ನೀವು ನಿರಂತರವಾಗಿ ಬರಬೇಕು. ಕಲಿಕೆಯಲ್ಲಿ ನೀವು ಆಸಕ್ತಿಯನ್ನು ತೋರಿಸ್ಬೇಕು. ಅಷ್ಟೇ ಅಲ್ಲ, ನೀವೇನಾದರೂ ಶಾಲೆಗೆ ನಿರಂತರವಾಗಿ ಬರಲಿಲ್ಲ ಅಂದರೆ ಕಲಿಕೆಯಲ್ಲಿ ಗ್ಯಾಪ್ ಕ್ರಿಯೇಟ್ ಆಗುತ್ತೆ, ನಿಮಗೆ ಕಲಿಕೆ ಫಲಪ್ರದವಾಯಕವಾಗುವುದಿಲ್ಲ. ಹಾಗಾಗಿ ನೀವು ನಿರಂತರವಾಗಿ ಶಾಲೆಗೆ ಬರಬೇಕು. ಇವತ್ತಿನ ದಿನ ನಾನು ಒಂದು ಮುಖ್ಯವಾಗಿರ್ತಕ್ಕಂತಹ ಒಂದು ವಿಷಯವನ್ನು ಹೇಳಲಿಕ್ಕೆ ಎಲ್ರಿಗೂ ಕೂಡ ಇಷ್ಟಪಡ್ತೇನೆ. ಏನು ನಮ್ಮ ಸರ್ಕಾರದ ಒಂದು ಧ್ಯೇಯ, ಒಂದು ಮುಖ್ಯ ಉದ್ದೇಶ ಏನಾಗಿದೆ, ಸರ್ಕಾರಿ ಶಾಲೆಗಳಲ್ಲಿ ಈ ಒಂದು ಶೈಕ್ಷಣಿಕ ಸಾಲಿನಿಂದ LKGನಿಂದ ಹಿಡಿದು 5ನೇ ತರಗತಿಯವರೆಗೂ ಕೂಡ ಆಂಗ್ಲ ಮಾಧ್ಯಮದ ತರಗತಿಗಳನ್ನು ಪ್ರಾರಂಭ ಮಾಡಿದರೆ ಇಲಾಖೆಗೆ ನೀವೆಲ್ಲರೂ ಕೂಡ ಜೋರಾಗಿ ಚಪ್ಪಾಳೆಯನ್ನು ಹೊಡೆದು ಅಭಿನಂದನೆಯನ್ನು ಸಲ್ಲಿಸಬೇಕು. ಖಾಸಗಿ ಶಾಲೆಗಳು ಅಂತ ನಾನು ಹೇಳೋದಿಲ್ಲ. ಆಂಗ್ಲ ಮಾಧ್ಯಮದಲ್ಲಿ ನೀವೆಲ್ಲ ಕೂಡ ಓದಬೇಕಾದ್ರೆ ನಿಮಗೆ ಲಕ್ಷಾಂತರ ರೂಪಾಯಿ ದುಡ್ಡು ಖರ್ಚಾಗತ್ತೆ. ನಿಮ್ಮ ಪೋಷಕರು ಸಾಕಷ್ಟು ಹಣವನ್ನು ವ್ಯಯ ಮಾಡಬೇಕಾಗಿದೆ. ಆದರೆ ಇವತ್ತು ಸರ್ಕಾರಿ ಶಾಲೆಗಳಲ್ಲಿ ನಿಮಗೆ ಉಚಿತವಾಗಿ ಆಂಗ್ಲ ಮಾಧ್ಯಮದ ಒಂದು ಶಿಕ್ಷಣವನ್ನು ನೀಡ್ತಕ್ಕಂಥ ಒಂದು ಪ್ರಯತ್ನವನ್ನು ಸರ್ಕಾರ ಈ ವರ್ಷದಿಂದ ಮಾಡ್ತಾ ಇದೆ. ನಮ್ಮ ಒಂದು ಕೋಲಾರ ಜಿಲ್ಲೆಯಲ್ಲಿ ಎಲ್ಲ ತಾಲೂಕುಗಳಲ್ಲಿ ಎಲ್ಲ ಶಾಲೆಗಳಲ್ಲೂ ಕೂಡ 1ರಿಂದ 5ನೇ ತರಗತಿಯವರೆಗೆ LKGಯನ್ನು ಕೂಡ ಸೇರಿಸ್ಕೊಂಡು ಆಂಗ್ಲ ಮಾಧ್ಯಮದ ತರಗತಿಗಳನ್ನು ಪ್ರಾರಂಭ ಮಾಡಿದ್ದಾರೆ. ಈಗಾಗಲೇ 6 ಮತ್ತು 7ನೇ ತರಗತಿಗಳಲ್ಲಿ ಆಂಗ್ಲ ಮಾಧ್ಯಮದ ತರಗತಿಗಳು ನಡೀತಾ ಇತ್ತು. ಎಲ್ಲರೂ ಕೂಡ ಮಕ್ಕಳು ಈ ಒಂದು ಸದುಪಯೋಗವನ್ನು ನೀವೆಲ್ಲರೂ ಕೂಡ ಪಡ್ಕೊಂಡು ಮುಂದಿನ ಒಂದು ನಿಮ್ಮ ಶೈಕ್ಷಣಿಕ ಜೀವನ ಏನಿದೆ ಅದನ್ನು ನೀವು ಫಲಪ್ರದವಾಗಿ ನೀವು ಮಾಡ್ಕೋಬೇಕಾಗತ್ತೆ. ಮಕ್ಕಳೇ, ನೀವೆಲ್ಲ ಕೂಡ ಶಾಲಾ ಪ್ರಾರಂಭದ ಮೊದಲ ದಿನದಿಂದಲೇ ನೀವು ಓದಿನ ಕಡೆ ಆಸಕ್ತಿಯನ್ನು ನೀವು ತೋರಬೇಕಾಗತ್ತೆ. ನೀವು ಪ್ರಾರಂಭದ ದಿನದಿಂದಲೇ ನೀವು ಏನಾದರೂ ಸಾಧನೆ ಮಾಡಬೇಕಂತಕ್ಕಂಥ ಒಂದು ಗುರಿಯನ್ನು ನೀವು ಇಟ್ಕೊಂಡು ಮುನ್ನಡಿಬೇಕಾಗತ್ತೆ. ನೀವು 1ನೇ ತರಗತಿಯಿಂದಲೇ ನಾನು ಏನಾದರೂ ಸಾಧನೆ ಮಾಡಬೇಕಂತಕ್ಕಂಥ ಒಂದು ಗುರಿ ಮತ್ತು ಛಲ ಇದ್ದರೆ ನೀವು ಮುಂದಿನ ದಿನಗಳಲ್ಲಿ ಏನಾದರೂ ಸಾಧನೆ ಮಾಡಲಿಕ್ಕೆ ಆಗತ್ತೆ, ಇಲ್ಲ ಅಂದರೆ ಆಗೋದಿಲ್ಲ. ಇವತ್ತಿನ ದಿನ ಸರ್ಕಾರ ನಿಮಗಾಗಿ ಉಚಿತವಾಗಿ ಸಾಕಷ್ಟು ಸವಲತ್ತುಗಳನ್ನು ಕೊಡ್ತಾ ಇದೆ. ಉಚಿತ ಪಠ್ಯಪುಸ್ತಕವನ್ನು ಕೊಡ್ತಾ ಇದ್ದಾರೆ, ಉಚಿತ ಸಮವಸ್ತ್ರವನ್ನು ಕೊಡ್ತಾ ಇದ್ದಾರೆ, ಮಧ್ಯಾಹ್ನ ಉಪಹಾರ ಯೋಜನೆಯನ್ನು ಕೊಡ್ತಾ ಇದ್ದಾರೆ, ಹಾಲನ್ನು ಕೊಡ್ತಾ ಇದ್ದಾರೆ, ಬಾಳೆಹಣ್ಣು ಕೊಡ್ತಾ ಇದ್ದಾರೆ, ಮೊಟ್ಟೆ ಕೊಡ್ತಾ ಇದ್ದಾರೆ. ಎಲ್ಲ ಸವಲತ್ತುಗಳನ್ನು ನಿಮಗೆ ಸರ್ಕಾರ ಉಚಿತವಾಗಿ ನೀಡ್ತಾ ಇದೆ. ಈ ಸವಲತ್ತುಗಳನ್ನು ಬಳಸ್ಕೊಂಡು ನೀವು ಒಳ್ಳೆಯ ಶಿಕ್ಷಣವನ್ನು ಪಡಿಬೇಕು. ಇವತ್ತಿನ ದಿನ ಹೌದು, ಶೂ ಮತ್ತು ಸಾಕ್ಸನ್ನು ಕೂಡ ನಿಮಗೆ ಕೊಡ್ತಾ ಇದ್ದಾರೆ. ನೋಡಿ ಮಕ್ಕಳೇ, ನಾವೆಲ್ಲ ಓದುವಾಗ ನಮಗಿಷ್ಟೆಲ್ಲ ಸವಲತ್ತುಗಳಿದ್ದರೆ ನಿಜವಾಗ್ಲೂ ನಾವು ಬೇರೆ ದಿಕ್ಕಿನಲ್ಲೇ ಇನ್ನಷ್ಟು ಚೆನ್ನಾಗಿ ನಾವು ಓದ್ತಾ ಇದ್ದೀವಿ.
ಆ ಕಾಲದಲ್ಲಿ ಬಹಳಷ್ಟು ಕಷ್ಟ ಇತ್ತು. ಉಚಿತವಾಗಿ ಶಿಕ್ಷಣ ಬಿಟ್ಟರೆ ಏನೂ ದೊರೀತಾ ಇರಲಿಲ್ಲ. ಆದರೆ ಇವತ್ತು ನಿಮಗೆ ಉಚಿತವಾಗಿ ಎಲ್ಲ ಸವಲತ್ತುಗಳನ್ನು ಕೊಡ್ತಾ ಇರೋದ್ರಿಂದ ಅದನ್ನು ನೀವು ಸದ್ಬಳಕೆ ಮಾಡ್ಕೋಬೇಕು. ವಿದ್ಯಾರ್ಥಿಗಳೇ, ನಿಮ್ಮ ಒಂದು ಶಾಲೆಯ ಮುಖ್ಯೋಪಾಧ್ಯಾಯರ ಬಗ್ಗೆ ಇವತ್ತು 2 ವಿಚಾರ ಹೇಳಲೇಬೇಕಾಗತ್ತೆ. ನೋಡಿ, ರಜೆಯಲ್ಲಿ ನಾನು ಏಪ್ರಿಲ್ 16ನೇ ತಾರೀಕಿನಿಂದ ನಾನು ಪಠ್ಯಪುಸ್ತಕವನ್ನು ಕೊಡ್ತಾ ಇದ್ದೀನಿ. ನಿರಂತರವಾಗಿ 1.5 ತಿಂಗಳಿನಿಂದ ನಾನು ಇಡೀ ತಾಲೂಕಿನ ಎಲ್ಲ ಶಾಲೆಗಳಿಗೆ ಪಠ್ಯಪುಸ್ತಕವನ್ನು ವಿತರಣೆ ಮಾಡ್ತಾ ಇದ್ದೀನಿ. ನಿಮ್ಮ ಶಾಲೆಯ ಮುಖ್ಯೋಪಾಧ್ಯಾಯರು ನಾನು ವೇಳಾಪಟ್ಟಿ ಹಾಕಿರ್ತೀನಿ. ಇಲ್ಲ ಸರ್, ಸತೀಶ್ ಸರ್, ನಾನು ಯಾವಾಗ ಫ್ರೀ ಇರ್ತೀರಿ ಹೇಳಿ, ಆವಾಗ ಬಂದು ನಾನು ಪಠ್ಯಪುಸ್ತಕವನ್ನು ತೆಗೆದುಕೊಳ್ತೀನಿ ಅಂತ ಸುಮಾರು 6 ಸಾರಿ ನನ್ನ ಒಂದು ಪಠ್ಯಪುಸ್ತಕದ ಗೋಡನ್ಗೆ ಬಂದು ರಾತ್ರಿ ಹಗಲು ಅನ್ನದೇ ಅವರು ಪಠ್ಯಪುಸ್ತಕವನ್ನು ತಗೊಂಬಂದು ಇಲ್ಲಿ ನೋಡಿ ನಿಮಗೋಸ್ಕರ ಇಲ್ಲಿ ಜೋಡಿಸಿಟ್ಟಿದ್ದಾರೆ. ಅವರು ನಿಜವಾಗಲೂ ಕೂಡ ಅವರ ಪರಿಶ್ರಮವನ್ನು ಮೆಚ್ಚಲೇಬೇಕು. ಪ್ರೀತಿಯ ವಿದ್ಯಾರ್ಥಿಗಳೇ, ನಾನೂ ಕೂಡ ಇದೇ ಶಾಲೆಯಲ್ಲಿ 1990ನೇ ಇಸ್ವಿಯಲ್ಲಿ 1ನೇ ತರಗತಿಯನ್ನು ಓದಿದೆ. ನಿಜವಾಗ್ಲೂ ಕೂಡ ಆ ಕಾಲದಲ್ಲಿ DVG ಶಾಲೆ ಹೆಂಗಿತ್ತು ಅದೇ ಒಂದು ಗತ ವೈಭವವನ್ನು ಮರುಕಳಿಸ್ತಕ್ಕಂಥ ಒಂದು ಪ್ರಯತ್ನವನ್ನು ನಮ್ಮ ಸೊಣ್ಣಪ್ಪ ಸರ್ ಅವರು ಮಾಡಿದ್ದಾರೆ. ಅವರಿಗೆ ಮತ್ತೊಮ್ಮೆ ನಾನು ಚಪ್ಪಾಳೆ ಮೂಲಕ ನಿಮ್ಮೆಲ್ಲರ ಮೂಲಕ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀನಿ. ಕೇವಲ 150-200 ಮಕ್ಕಳಿರ್ತಕ್ಕಂತಹ ಒಂದು ಶಾಲೆ ಈ ದಿನ 750ರಷ್ಟು ಮಕ್ಕಳು ಇಲ್ಲಿ ದಾಖಲಾಗಿದ್ದಾರೆ. ಅಂದರೆ ನಿಜವಾಗಲೂ ಮುಳಬಾಗಿಲು ತಾಲೂಕಿನಲ್ಲಿ DVG ಶಾಲೆ ಬಗ್ಗೆ ಎಲ್ಲರೂ ಹೆಮ್ಮೆ ಪಡಬೇಕು. ಯಾವುದೇ ಒಂದು ಶಾಲೆಯಲ್ಲಿ ಮುಖ್ಯೋಪಾಧ್ಯಾಯರು ಯಾವ ರೀತಿ ಇರ್ತಾರೋ ಆ ಶಾಲೆ ಅದೇ ರೀತಿಯಲ್ಲಿ ಇರ್ತದೆ ಅನ್ನೋದಕ್ಕೆ ನಮ್ಮ ಸೊಣ್ಣಪ್ಪ ಸರ್ ಅವರೇ ಒಂದು ಸಾಕ್ಷಿಯಾಗಿದ್ದಾರೆ. ಪ್ರೀತಿಯ ವಿದ್ಯಾರ್ಥಿಗಳೇ, ನಾನು ಹೇಳಿದ ಹಾಗೆ ನೀವೆಲ್ಲ ಮಾಡಿದರೆ ನೀವೆಲ್ಲೂ ಕೂಡ ನಿಮ್ಮ ಜೀವನದಲ್ಲಿ ಒಳ್ಳೆಯ ಶಿಕ್ಷಣವನ್ನು ಪಡಿತೀರಾ, ಏನಾದರೂ ಗುರಿಯನ್ನು ಸಾಧನೆ ಮಾಡ್ತೀರಾ ಅಂತ ನಾನು ಭಾವಿಸ್ತಾ ಇದ್ದೀನಿ. ಈ ದಿನ ನಾನು ಪೋಷಕರಿಗೆ ಕೆಲವು ಮಾತುಗಳನ್ನು ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ. ಈಗಿನ ಒಂದು ಕಾಲ ಏನಾಗಿದೆಯಪ್ಪ ಅಂತ ಹೇಳಿದರೆ, ಈಗಿನ ಮಕ್ಕಳು ಯಾವ ಒಂದು ಜನರೇಷನ್ನಲ್ಲಿ ಇದ್ದಾರೆ ಅಂತ ಹೇಳಿದರೆ ಜನ್ರೇಷನ್ ಅಂತ. ಏನು ಜನ್ರೇಷನ್ ಅಂತ ಹೇಳಿದರೆ, ಇವತ್ತಿನ ಒಂದು ಕಾಲ ಏನಾಗಿದೆ, ವಿಜ್ಞಾನ ಮತ್ತು ತಂತ್ರಜ್ಞಾನ ಬಹಳಷ್ಟು ಬೆಳೆದಿದೆ. ಮಕ್ಕಳು ಯಾವ ಮಗುವಿನ ಕೈಯಲ್ಲಿ ನೋಡಿದ್ರೂ ಕೂಡ ಮೊಬೈಲ್ ಇರುತ್ತೆ, ಲ್ಯಾಪ್ಟಾಪ್ ಇರುತ್ತೆ, ಸಮೂಹ ಮಾಧ್ಯಮಗಳು ಅವರ ಕೈಗಳಿಗೆ ಸಿಗ್ತಾ ಇರುತ್ತೆ. ಸೊ ಇಂತಹ ಒಂದು ಸಂದರ್ಭದಲ್ಲಿ ಪೋಷಕರಿಗೆ ನಾನು ಏನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಅಂತ ಹೇಳಿದರೆ, ಪೋಷಕರು ಮಕ್ಕಳ ಬಗ್ಗೆ ನಿಗಾ ವಹಿಸಬೇಕು. ಮಕ್ಕಳು ಶಾಲೆಯಿಂದ ಮನೆಗೆ ಬಂದ ಮೇಲೆ ಮನೆಯಲ್ಲಿ ಮಕ್ಕಳು ಶಾಲೆಯಲ್ಲಿ ಏನನ್ನು ಬರ್ಕೊಂಡು ಬಂದಿದ್ದಾರೆ, ಹೋಮ್ವರ್ಕ್ ಏನು ಕೊಟ್ಟಿದ್ದಾರೆ, ಏನೆಲ್ಲ ಶಾಲೆಯಲ್ಲಿ ನಡೆದಿದೆ, ಇದನ್ನೆಲ್ಲ ನೀವು ಗಮನಿಸಬೇಕು. ತಂದೆ ತಾಯಿ ಮಕ್ಕಳ ಬಗ್ಗೆ ಗಮನ ಕೊಡಬೇಕು. ಮಕ್ಕಳನ್ನು ಮನೆಯಲ್ಲಿ ಕೂಡಿಸಿ ಓದಿಸಬೇಕು. ಇಲ್ಲ ಅಂತ ಹೇಳಿದರೆ ಈಗಿನ ಪ್ರಪಂಚ ಬೇರೆ ದಿಕ್ಕಲ್ಲಿ ನಡೀತಾ ಇದೆ, ಮಕ್ಕಳು ಕೂಡ ಬೇರೆ ದಿಕ್ಕಿನಲ್ಲೇ ಸಾಗುತ್ತಾರೆ. ಹಾಗಾಗಿ ಪೋಷಕರು ಮಕ್ಕಳ ಬಗ್ಗೆ ಎಚ್ಚರ ವಹಿಸಬೇಕು. ಇವತ್ತಿನ ದಿನ ಶಿಕ್ಷಕರು ಕೂಡ ನಾನು ಈ ವೇದಿಕೆಯ ಮೂಲಕ 2 ಮಾತುಗಳನ್ನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಮಕ್ಕಳು ಶಾಲೆಗೆ ಕಲಿಕೆಯನ್ನು ಮಾಡಲಿಕ್ಕೆ ಶಾಲೆಗೆ ಬರ್ತಾ ಇದ್ದಾರೆ. ಅವರಿಗೆ ನೀವೆಲ್ಲರೂ ಕೂಡ ಮಕ್ಕಳಿಗೆ ಗುಣಾತ್ಮಕ ಶಿಕ್ಷಣವನ್ನು ನೀವು ಮಕ್ಕಳಿಗೆ ನೀಡಬೇಕು. ಪ್ರತಿದಿನ ಮಕ್ಕಳು ನಿರಂತರವಾಗಿ ಶಾಲೆಗೆ ಬರುವ ಹಾಗೆ ನೀವೆಲ್ಲರೂ ಕೂಡ ಅವರನ್ನು ಗಮನಿಸಬೇಕು. ಮಕ್ಕಳಿಗೆ ಏನೆಲ್ಲ ಸವಲತ್ತುಗಳು ಸರ್ಕಾರ ನೀಡ್ತಾ ಇದೆ, ಆ ಎಲ್ಲ ಸವಲತ್ತುಗಳು ಮಕ್ಕಳಿಗೆ ತಲುಪುವ ಹಾಗೆ ತಾವೆಲ್ಲ ಕೂಡ ಮಾಡಬೇಕಾಗಿದೆ ಅನ್ನೋ ವಿಚಾರವನ್ನು ನಾನು ಶಿಕ್ಷಕರಿಗೆ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ. ಪ್ರೀತಿಯ ವಿದ್ಯಾರ್ಥಿಗಳೇ, ಇವತ್ತಿನ ದಿನ ಈ ಶಾಲೆಯ ಗೌರವಾನ್ವಿತ ಮುಖ್ಯ ಶಿಕ್ಷಕರಾಗಿರ್ತಕ್ಕಂತಹ ಸೊಣ್ಣಪ್ಪ ಸರ್ ಅವರು ನನಗೆ ಈ ಶಾಲೆಯ ಈ ಒಂದು ಪ್ರಾರಂಭೋತ್ಸವ ಕಾರ್ಯಕ್ರಮಕ್ಕೆ ಬಂದು ಉದ್ಘಾಟನೆ ಮಾಡಬೇಕು ಅಂತೇಳಿ ನನ್ನನ್ನು ಕರೆದಾಗ ನನಗೆ ತುಂಬ ಖುಷಿಯಾಯಿತು. ಈ ಅವಕಾಶವನ್ನು ನನಗೆ ಸೊಣ್ಣಪ್ಪ ಸರ್ ಅವರು ಕೊಟ್ಟಿರೋದಕ್ಕೆ ಅವರಿಗೆ ನಾನು ಹೃದಯಪೂರ್ವಕವಾಗಿ ಧನ್ಯವಾದಗಳನ್ನು ಸಲ್ಲಿಸ್ತಾ ಎಲ್ರಿಗೂ ನಮಸ್ಕಾರಗಳನ್ನು ಹೇಳ್ತಾ ನನ್ನ ಮಾತುಗಳನ್ನು ಮುಗಿಸ್ತಾ ಇದ್ದೀನಿ. ಆಯುರ ಆರೋಗ್ಯ ಐಶ್ವರ್ಯವನ್ನು ನೀಡಲಿ, ಆ ಸರಸ್ವತಿ ದೇವಿ ನಿಮಗೆ ಒಳ್ಳೆಯ ಜ್ಞಾನವನ್ನು ನೀಡಲಿ, ಬುದ್ಧಿಯನ್ನು ನೀಡಲಿ ಅಂತ ದೇವರಲ್ಲಿ ಆಶಿಸ್ತಾ ನಿಮ್ಗೆಲ್ರಿಗೂ ಒಳ್ಳೆಯದಾಗಲಿ ಅಂತ ಹೇಳ್ತಾ ನನ್ನ ಮಾತುಗಳನ್ನು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.